ನಮಸ್ಕಾರ. ನಾನು ಡಾಕ್ಟರ್ ನಳಿನಿ ಬೆಂಗೇರಿ, ಸಮಾಜಶಾಸ್ತ್ರ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ, ರಾಜನಗರ್, ಹುಬ್ಬಳ್ಳಿ. ಇವತ್ತು ನಾನಿಲ್ಲಿ ಪ್ರಾಥಮಿಕ ಸಮೂಹಗಳ ಬಗ್ಗೆ ತಿಳಿಸಿಕೊಡಲಿಕ್ಕೆ ಇಷ್ಟಪಡ್ತೇನೆ. ಸಮೂಹಗಳಲ್ಲಿ ವಿವಿಧ ಪ್ರಕಾರಗಳಿದೆ. ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ಅಂಶಗಳ ಆಧಾರದ ಮೇಲಿಂದ ಸಮೂಹಗಳನ್ನು ವಿವಿಧ ಪ್ರಕಾರದಲ್ಲಿ ವರ್ಗೀಕರಣ ಮಾಡ್ತಾರೆ. ಕೆಲವರು ಸಮೂಹದ ಸದಸ್ಯರ ಸಂಖ್ಯೆಯ ಮೇಲೆ ವರ್ಗೀಕರಣ ಮಾಡಿದ್ರೆ, ಇನ್ನು ಕೆಲವರು ಸಮೂಹದ ಸದಸ್ಯರ ನಡುವಿರುವಂತಹ ಸಂಬಂಧಗಳನ್ನು ಆಧಾರವಾಗಿಟ್ಕೊಂಡು ಸಮೂಹಗಳನ್ನು ವಿವಿಧ ಪ್ರಕಾರಗಳಲ್ಲಿ ವಿಂಗಡಿಸಿದ್ದಾರೆ. ಈ ಸಮೂಹಗಳ ವರ್ಗೀಕರಣದಲ್ಲಿಯೇ ಅತ್ಯಂತ ಪ್ರಮುಖವಾದದ್ದು ಅಂತಂದರೆ ಚಾರ್ಲ್ಸ್ ಹಾರ್ಟನ್ ಕೂಲೆ ಅಂತೇವೆ, ಕಾಮನ್ಲಿ ನೋನ್ ಆಸ್ C.H. ಕೂಲೆ. ಈ C.H. ಕೂಲೆಯವರು ಕೊಟ್ಟಿರುವಂತಹ ವರ್ಗೀಕರಣ. C.H. ಕೂಲೆಯವರು ಸಮೂಹದ ಸದಸ್ಯರ ನಡುವಿನ ಸಾಮಾಜಿಕ ಸಂಪರ್ಕ ಮತ್ತು ಸಂಬಂಧಗಳನ್ನು ಆಧಾರವಾಗಿಟ್ಕೊಂಡು 2 ಪ್ರಕಾರಗಳಲ್ಲಿ ವರ್ಗೀಕರಣ ಮಾಡ್ತಾರೆ. ಯಾವ 2 ಪ್ರಕಾರಗಳು ಅಂತಂದರೆ, ಒಂದು ಪ್ರಾಥಮಿಕ ಸಮೂಹಗಳು, ಇನ್ನೊಂದು ಮಾಧ್ಯಮಿಕ ಸಮೂಹಗಳು ಅಂತ. ಇವತ್ತು ನಾವಿಲ್ಲಿ ಪ್ರಾಥಮಿಕ ಸಮೂಹಗಳು ಅಂದರೆ ಏನು ಅಂತ ನೋಡೋಣ. ಪ್ರಾಥಮಿಕ ಸಮೂಹಗಳು ಅಂತಂದರೆ ಸಾಮಾನ್ಯವಾಗಿ ಗಾತ್ರದಲ್ಲಿ ಚಿಕ್ಕದಿದ್ದು ಅತ್ಯಂತ ನಿಕಟ ಸಂಪರ್ಕವನ್ನು ಹೊಂದಿರುವಂತಹ ಸಮೂಹಗಳನ್ನು ಪ್ರಾಥಮಿಕ ಸಮೂಹಗಳು ಅಂತ ಕರಿತೇವೆ. ಜನಸಂಖ್ಯೆ ಕಡಿಮೆ ಇರೋದರಿಂದ ಸದಸ್ಯರ ನಡುವೆ ಅನ್ಯೋನ್ಯ ಸಂಬಂಧಗಳಿರುತ್ತೆ. ಸದಸ್ಯರ ನಡುವೆ ನೇರ ಮುಖಾಮುಖಿ ಸಂಬಂಧಗಳಿರುತ್ತೆ. ಡೈರೆಕ್ಟ್ ಆ್ಯಂಡ್ ಫೇಸ್ ಟು ಫೇಸ್ ರಿಲೇಷನ್ಶಿಪ್ಸ್ ಆರ್ ದೇರ್ ಅಮಂಗ್ ದ ಮೆಂಬರ್ಸ್ ಆಫ್ ಪ್ರೈಮರಿ ಗ್ರೂಪ್. ಮಾನವನು ಜೀವನದ ರೀತಿ ನೀತಿಗಳನ್ನು ಕಲಿಯೋದು ಮತ್ತು ಮೂಲಭೂತ ಮೌಲ್ಯಗಳನ್ನು ಕಲಿತುಕೊಳ್ಳೋದು ಈ ಸಮೂಹಗಳ ಸದಸ್ಯನಾಗಿದ್ದುಕೊಂಡು. ಅಂದರೆ ಮಾನವನ ಜೀವನದಲ್ಲಿ ಪ್ರಾಥಮಿಕ ಹಂತದಲ್ಲಿ ಬರುವಂಥವುಗಳು ಈ ಪ್ರಾಥಮಿಕ ಸಮೂಹಗಳು. ಚಾರ್ಲ್ಸ್ ಕೂಲೆಯವರ ಪ್ರಕಾರ ನೇರ ಮುಖಾಮುಖಿ ಸಂಬಂಧಗಳನ್ನು ಹೊಂದಿದ ಚಿಕ್ಕ ಗಾತ್ರದ ಸಮೂಹಗಳೇ ಪ್ರಾಥಮಿಕ ಸಮೂಹಗಳು. ಇಂತಹ ಸಮೂಹಗಳಲ್ಲಿ ಸದಸ್ಯರ ನಡುವೆ ಪರಸ್ಪರ ಸಹಕಾರ ಭಾವನೆ ಹೆಚ್ಚಾಗಿರುತ್ತೆ. ಮಾನವನ ಸಾಮಾಜೀಕರಣ ಪ್ರಕ್ರಿಯೆ ನಡೆಯೋದು ಇಂತಹ ಸಮೂಹಗಳಲ್ಲಿಯೇ. ಯಾಕೆ ಅಂದರೆ ಮಾನವನಿಗೆ ಸಮಾಜದಲ್ಲಿ ಜೀವಿಸಲು ಬೇಕಾದಂತಹ ಸಂಸ್ಕಾರ, ರೀತಿ ನೀತಿಗಳನ್ನು ಕಲಿಸಿಕೊಡೋದು ಪ್ರಾಥಮಿಕ ಸಮೂಹಗಳು. ಉದಾಹರಣೆಗೆ ಹೇಳೋದಾದರೆ, ಕುಟುಂಬವನ್ನು ಒಂದು ಪ್ರಾಥಮಿಕ ಸಮೂಹ ಅಂತ ತಗೊಂಡ್ರೆ, ಇಟ್ಸ್ ಅ ಬೇಸಿಕ್ ಇನ್ಸ್ಟಿಟ್ಯೂಷನ್ ಆಫ್ ಹ್ಯೂಮನ್ ಸೊಸೈಟಿ, ನೋ ಡೌಟ್. ಕುಟುಂಬವನ್ನು ನಾವು ಪ್ರಾಥಮಿಕ ಸಮೂಹ ಅಂತ ತಗೊಂಡ್ರೆ, ಮಕ್ಕಳು ಕುಟುಂಬದಲ್ಲಿದ್ದುಕೊಂಡೇ, ಕುಟುಂಬದ ಸದಸ್ಯರಾಗಿದ್ದುಕೊಂಡೇ ಸಮಾಜದ ರೀತಿ ನೀತಿಗಳನ್ನು, ಸಂಸ್ಕಾರಗಳನ್ನು ಕಲಿತಾರೆ. ಹಾಗಾಗಿ ಮಕ್ಕಳ ಸಾಮಾಜೀಕರಣ ಆಗೋದು, ಸಾಮಾಜೀಕರಣ ದೀಕ್ಷೆ ಮಕ್ಕಳಿಗೆ ಸಿಗೋದು ಕುಟುಂಬ ಅನ್ನುವ ಒಂದು ಪ್ರಾಥಮಿಕ ಸಮೂಹದಲ್ಲಿಯೇ ಅಂತ ನಾವು ಹೇಳ್ಬೋದು. ಹೀಗಾಗಿ ಈ ಸಮೂಹಗಳಲ್ಲಿ ಜನರ ನಡುವೆ ನಾವು ನಮ್ಮವರು ಅನ್ನುವ ಭಾವನೆ ಹೆಚ್ಚಾಗಿರುತ್ತೆ. ಈ ನಾವು ನಮ್ಮವರು ಅನ್ನೋ ಭಾವನೆಯನ್ನು ಮಕ್ಕಳಿಗೆ ಕಲಿಸಿಕೊಡೋದೇ ಪ್ರಾಥಮಿಕ ಸಮೂಹಗಳು. ಸಾಮಾನ್ಯವಾಗಿ ಪ್ರಾಥಮಿಕ ಸಮೂಹಗಳು ಮಾನವರ ಬೇಡಿಕೆಗಳನ್ನು ಈಡೇರಿಸುತ್ತೆ, ಮೂಲಭೂತ ಬೇಡಿಕೆಗಳನ್ನು ಈಡೇರಿಸುತ್ತೆ. ಹಾಗೆಯೇ ಸಮಾಜದ ಇತರ ಸದಸ್ಯರೊಂದಿಗೆ ಹೇಗೆ ಹೊಂದಿಕೊಂಡು ಬಾಳಬೇಕು ಮತ್ತು ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು ಎನ್ನುವ ವಿಷಯಗಳನ್ನೂ ಸಹ ಸಾಮಾಜಿಕ ಸಮೂಹಗಳಾದಂತಹ ಈ ಪ್ರಾಥಮಿಕ ಸಮೂಹಗಳೇ ಮಾನವರಿಗೆ ಕಲಿಸಿಕೊಡುತ್ತೆ. ಹೀಗಾಗಿ ಮಾನವನ ಜೀವನದಲ್ಲಿ ಪ್ರಾಥಮಿಕ ಸಮೂಹಗಳಿಗೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ಪ್ರಾಥಮಿಕ ಸಮೂಹಗಳಿಗೆ ಉದಾಹರಣೆಗಳು ಯಾವ್ಯಾವುದು ಹಾಗಾದರೆ ಅಂತಂದರೆ, ಮೊದಲನೆಯ ಉದಾಹರಣೆ ಕುಟುಂಬ, ನೆರೆಹೊರೆ, ಆಟದ ಸಮೂಹ, ಗ್ರಾಮ ಅಥವಾ ಹಳ್ಳಿ ಮೊದಲಾದವುಗಳು ಪ್ರಾಥಮಿಕ ಸಮೂಹಗಳಿಗೆ ಉದಾಹರಣೆಗಳು ಅಂತ ಹೇಳ್ಬೋದು. ಈ ಪ್ರಾಥಮಿಕ ಸಮೂಹಗಳು ಸಾರ್ವತ್ರಿಕವಾದವುಗಳು ಅಂತ, ದೇ ಆರ್ ಯೂನಿವರ್ಸಲ್ ಇನ್ ನೇಚರ್ ಅಂತ ಹೇಳ್ತೇವೆ. ಯೂನಿವರ್ಸಾಲಿಟಿ ಅಂದರೆ ಏನು? ಯೂನಿವರ್ಸಲ್ ಅಂದರೆ ಏನು? ಸಾರ್ವತ್ರಿಕತೆ ಅಂದರೆ ಏನು? ಸಾರ್ವತ್ರಿಕತೆ ಅಂದರೆ ಎಲ್ಲ ಕಡೆಗೂ ಎಲ್ಲ ಕಾಲದಲ್ಲಿಯೂ ಕಂಡುಬರುವಂಥವುಗಳು ಅಂತ. ಅಂದರೆ ಪ್ರಾಥಮಿಕ ಸಮೂಹಗಳು ಎಲ್ಲ ಕಾಲದಲ್ಲಿಯೂ, ಎಲ್ಲ ದೇಶದಲ್ಲಿಯೂ, ಎಲ್ಲ ಪ್ರಕಾರದ ಸಮುದಾಯಗಳಲ್ಲಿಯೂ ಕೂಡ ಕಂಡುಬರ್ತವೆ. ಈ ಪ್ರಾಥಮಿಕ ಸಮೂಹಗಳು ಮನುಷ್ಯನಿಗೆ ಒಳ್ಳೆಯದನ್ನೂ ಮಾಡುತ್ತೆ, ಹಾಗೆಯೇ ಕೆಟ್ಟದ್ದು
ಅನೈತಿಕವಾದದ್ದು ಯಾವುದು, ನೈತಿಕವಾದದ್ದು ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಂಬ ವಿಷಯಗಳಲ್ಲಿ ತರಬೇತಿಯನ್ನು ನೀಡುತ್ತೆ. ಅಂದರೆ ಮೂಲಭೂತ ತರಬೇತಿ, ಸಮಾಜದಲ್ಲಿ ಯಾವುದು ಒಳ್ಳೆಯದು, ಯಾವುದು ಒಳ್ಳೆಯ ವರ್ತನೆ, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ವಿಚ್ ವಿ ಶುಡ್ ಡೂ ಇನ್ ಸೊಸೈಟಿ, ವಿಚ್ ವಿ ಶುಡಂಟ್ ಡೂ ಇನ್ ಸೊಸೈಟಿ, ಈ ಎಲ್ಲ ವಿಷಯಗಳನ್ನು ಮಕ್ಕಳಿಗೆ ಕಲಿಸಿಕೊಡೋದು ಪ್ರಾಥಮಿಕ ಸಮೂಹಗಳೇ. ಅದರಲ್ಲೂ ಕೂಡ ಕುಟುಂಬ ಈ ಎಲ್ಲ ವಿಷಯಗಳನ್ನು ಕಲಿಸಿಕೊಡುತ್ತೆ. ಇಂತಹ ವಿಷಯಗಳಲ್ಲಿ ತರಬೇತಿಯನ್ನು ನೀಡೋದ್ರಿಂದ ಪ್ರಾಥಮಿಕ ಸಮೂಹವನ್ನು ಸಮಾಜದ ಮೂಲ ಕೇಂದ್ರ ಅಂತಲೂ ಕರೀತಾರೆ. ಸೆಂಟರ್ ಆಫ್ ಸೊಸೈಟಿ, ನ್ಯೂಕ್ಲಿಯಸ್ ಆಫ್ ಸೊಸೈಟಿ ಅಂತ ಕರಿತೇವೆ. ಹೀಗಾಗಿ ಪ್ರಾಥಮಿಕ ಸಮೂಹಗಳು ಮಾನವನನ್ನು ಜೀವಿಯನ್ನಾಗಿ, ಸಮಾಜ ಜೀವಿಯನ್ನಾಗಿ ಮಾಡ್ತವೆ ಅಂತ ಹೇಳ್ತಾನೆ ಚಾರ್ಲ್ಸ್ ಹಾರ್ಟನ್ ಕೂಲೆ. ಹೀಗೆ ಪ್ರಾಥಮಿಕ ಸಮೂಹಗಳು ಅಂದರೆ ಗಾತ್ರದಲ್ಲಿ ಚಿಕ್ಕದಾಗಿದ್ದು ನೇರ ಮುಖಾಮುಖಿ ಸಂಬಂಧಗಳನ್ನು ಹೊಂದಿದ್ರೆ, ಸದಸ್ಯರು ಅನ್ಯೋನ್ಯ ಸಂಬಂಧಗಳನ್ನು, ಪ್ರತ್ಯಕ್ಷ ಸಂಬಂಧಗಳನ್ನು ಹೊಂದಿದ್ರೆ ಅಂಥವುಗಳನ್ನು ಪ್ರಾಥಮಿಕ ಸಮೂಹಗಳು ಅಂತ ಕರೀತಾರೆ. ಈ ಪ್ರಾಥಮಿಕ ಸಮೂಹಗಳಿಗೆ ತನ್ನದೇ ಆದಂತಹ ವೈಶಿಷ್ಟ್ಯಪೂರ್ಣವಾದಂತಹ ಕೆಲವೊಂದು ಲಕ್ಷಣಗಳಿದೆ. ಯಾಕೆ ಅಂದರೆ ಸಮಾಜದಲ್ಲಿ ತುಂಬ ಮಹತ್ವದ ಸ್ಥಾನ ಇದೆ ಅಂತ ಹೇಳಿದೆ. ಅಂದಮೇಲೆ ಇದಕ್ಕೆ ತನ್ನದೇ ಆದಂತಹ ಕೆಲವೊಂದು ಲಕ್ಷಣಗಳು ಕೂಡ ಉಂಟು. ಆ ಲಕ್ಷಣಗಳು ಯಾವುದು ಅಂಥೇಳಿ ಮೊದಲು ಪಾಯಿಂಟ್ಸನ್ನು ಹೇಳ್ತೇನೆ, ನಂತರ ಒಂದೊಂದಾಗಿ ಚರ್ಚೆ ಮಾಡೋಣ. ಸೊ ಪ್ರಾಥಮಿಕ ಸಮೂಹದ ಪ್ರಮುಖ ಲಕ್ಷಣಗಳು ಹೀಗಿವೆ. ನಂಬರ್ 1, ನೇರ ಮುಖಾಮುಖಿ ಸಂಬಂಧ, ಡೈರೆಕ್ಟ್ ಫೇಸ್ ಟು ಫೇಸ್ ರಿಲೇಷನ್ಶಿಪ್. ನಂಬರ್ 1 ಚಿಕ್ಕ ಗಾತ್ರ, ಸ್ಮಾಲ್ ಇನ್ ಸೈಜ್. ನಂಬರ್ 2 ನೇರ ಮುಖಾಮುಖಿ ಸಂಬಂಧ ಅಂದರೆ ಪ್ರತ್ಯಕ್ಷ ಸಂಬಂಧಗಳು, ಡೈರೆಕ್ಟ್ ಫೇಸ್ ಟು ಫೇಸ್ ರಿಲೇಷನ್ಶಿಪ್. ನಂಬರ್ 3 ಸ್ವಾಭಾವಿಕತೆ, ನ್ಯಾಚುರಾಲಿಟಿ. ನಂಬರ್ 4 ಶಾಶ್ವತತೆ, ಪರ್ಮನೆನ್ಸಿ. ನಂಬರ್ 5 ಸರಳತೆ ಮತ್ತು ಸಾರ್ವತ್ರಿಕತೆ, ಸಿಂಪಲ್ ಆ್ಯಂಡ್ ಯೂನಿವರ್ಸಲ್. ನಂಬರ್ 6 ಸದಸ್ಯರ ಮೇಲೆ ಅಧಿಕ ನಿಯಂತ್ರಣ, ಮೋರ್ ಕಂಟ್ರೋಲ್ ಓವರ್ ಇಟ್ಸ್ ಮೆಂಬರ್ಸ್. ಈ ಪ್ರಮುಖ 6 ಲಕ್ಷಣಗಳಿದೆ ಪ್ರಾಥಮಿಕ ಸಮೂಹಗಳಿಗೆ. ಈ 6 ಲಕ್ಷಣಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಪ್ರಾಥಮಿಕ ಸಮೂಹಗಳ ಮೊದಲನೆಯ ಲಕ್ಷಣ ಚಿಕ್ಕ ಗಾತ್ರ. ಮೊದಲೇ ಹೇಳಿದ ಹಾಗೆ ಚಾರ್ಲ್ಸ್ ಹಾರ್ಟನ್ ಕೂಲೆಯವರ ಪ್ರಕಾರ ಗಾತ್ರದಲ್ಲಿ ಚಿಕ್ಕದಾಗಿದ್ದರೆ ಮಾತ್ರ ಅದನ್ನು ನಾವು ಪ್ರಾಥಮಿಕ ಸಮೂಹ ಅಂತ ಕರಿತೇವೆ ಅಂತ. ಇಲ್ಲಿ ಗಾತ್ರ ಅಂತಂದರೆ 2 ರೀತಿಯಿಂದ ತಗೊಳ್ಬೋದು. ಒಂದು ಪ್ರಾದೇಶಿಕವಾಗಿ, ಇನ್ನೊಂದು ಜನಸಂಖ್ಯೆಯ ರೀತಿಯಲ್ಲಿ. 2 ರೀತಿಯಿಂದಲೂ ಕೂಡ ಇಲ್ಲಿ ಪ್ರಾಥಮಿಕ ಸಮೂಹ ಗಾತ್ರದಲ್ಲಿ ಚಿಕ್ಕದಾಗಿದೆ. ಪ್ರಾಥಮಿಕ ಸಮೂಹದ ಒಂದು ಸದಸ್ಯರ ಸಂಖ್ಯೆಯೂ ಕಡಿಮೆಯಾಗಿದೆ, ಹಾಗೆಯೇ ಗಾತ್ರವೂ ಕೂಡ ಚಿಕ್ಕದಾಗಿದೆ. ಇವಾಗ ಹಳ್ಳಿಗಳನ್ನು ಉದಾಹರಣೆಯಾಗಿ ತಗೊಂಡ್ರೆ, ಹಳ್ಳಿಗಳು ಭೌಗೋಳಿಕವಾಗಿಯೂ ಚಿಕ್ಕದಾಗಿರುತ್ತೆ, ಹಾಗೆಯೇ ಜನಸಂಖ್ಯೆಯೂ ಕೂಡ ಕಡಿಮೆಯಾಗಿರುತ್ತೆ. ಹೀಗಾಗಿ ಹಳ್ಳಿಗಳು ಗಾತ್ರದಲ್ಲಿ ಚಿಕ್ಕದಾಗಿದೆ ಅಂತ ನಾವು ಹೇಳ್ಬೋದು. ಪ್ರಾಥಮಿಕ ಸಮೂಹಗಳು ಗಾತ್ರದಲ್ಲಿ ಚಿಕ್ಕದಾಗಿರೋದ್ರಿಂದಲೇ ಅವುಗಳ ಸದಸ್ಯರ ನಡುವೆ ಒಂದು ಅನ್ಯೋನ್ಯ ಸಂಬಂಧವನ್ನು ಕಾಣ್ಬೋದು, ಪರಸ್ಪರ ನಿಕಟ ಸಂಬಂಧವನ್ನು ನಾವು ಕಾಣ್ಬೋದು. ಇಲ್ಲಿ ಮುಖಾಮುಖಿ ನೇರ ಪ್ರತ್ಯಕ್ಷ ಸಂಬಂಧಗಳಿರುತ್ತೆ. ಅಂದರೆ ಪರಸ್ಪರರು ಮುಖಭೇಟಿಯಾಗುವಂತಹ ಒಂದು ಪ್ರಸಂಗಗಳಿರುತ್ತೆ ಪ್ರಾಥಮಿಕ ಸಮೂಹಗಳಲ್ಲಿ. ಅವರು ತಮ್ಮ ವಿಚಾರಗಳನ್ನು ನೇರವಾಗಿ ಮುಖಾಮುಖಿ ಒಬ್ಬರಿಗೊಬ್ಬರು ಹಂಚಿಕೊಳ್ತಾರೆ. ಇದು ಸಾಧ್ಯವಾಗುವುದು ಗಾತ್ರ ಚಿಕ್ಕದಾಗಿರೋದ್ರಿಂದ ಮಾತ್ರ. ಈ ಒಂದು ಸಮೂಹದಲ್ಲಿ, ಪ್ರಾಥಮಿಕ ಸಮೂಹದಲ್ಲಿ ಸದಸ್ಯರ ನಡುವೆ ಭಾವನಾತ್ಮಕ ಐಕ್ಯತೆ ಹೆಚ್ಚಾಗಿರುತ್ತೆ, ಮಾನಸಿಕವಾಗಿ ಬಂಧಿಸಲ್ಪಟ್ಟಿರ್ತಾರೆ. ಹೀಗಾಗಿ ಇಲ್ಲಿ ನಾವು ನಮ್ಮವರು ಎಂಬ ಭಾವನೆಯೂ ಕೂಡ ಹೆಚ್ಚಾಗಿರುತ್ತೆ. ಹೀಗಾಗಿ ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಸಹ ಪ್ರಾಥಮಿಕ ಸಮೂಹಗಳು ಮಾನವನ ವ್ಯಕ್ತಿತ್ವ ಬೆಳವಣಿಗೆಗೆ ಅತ್ಯಂತ ಸಹಾಯಕಾರಿ ಆಗಿರುತ್ತೆ. ಸೊ ಎಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆ ಇದೆಯೋ ಅಂಥವುಗಳನ್ನು ನಾವು ಪ್ರಾಥಮಿಕ ಸಮೂಹಗಳು ಅಂತ ಕರೀತೇವೆ. ಇದು ಮೊದಲನೆಯ ಲಕ್ಷಣ. ಇನ್ನು ಎರಡನೇದು ನೇರ ಮುಖಾಮುಖಿ ಸಂಬಂಧಗಳು, ಡೈರೆಕ್ಟ್ ಫೇಸ್ ಟು ಫೇಸ್ ರಿಲೇಷನ್ಶಿಪ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೇರ ಮುಖಾಮುಖಿ ಅಂದ್ರೇನು? ಪರಸ್ಪರರನ್ನು ಮುಖಪರಿಚಯ ಇರುತ್ತೆ, ಪರಸ್ಪರರಿಗೆ ಮುಖಪರಿಚಯ ಇರುತ್ತೆ, ಒಬ್ಬರಿಗೊಬ್ಬರು ಪರಸ್ಪರ ಭೇಟಿಯಾಗ್ತಾರೆ. ಅವರು ಯಾಕೆ ಭೇಟಿಯಾಗಲಿಕ್ಕಾಗುತ್ತೆ ಅಂತಂದರೆ ಅವು ಗಾತ್ರದಲ್ಲಿ ಚಿಕ್ಕದಾಗಿರೋದ್ರಿಂದ ದಿನನಿತ್ಯ ಒಬ್ಬರಿಗೊಬ್ಬರು ಮುಖವನ್ನು ನೋಡುವಂತಹ, ಭೇಟಿಯಾಗುವಂತಹ ಅವಕಾಶ ಇರುತ್ತೆ.
ಹೀಗಾಗಿ ಗಾತ್ರದಲ್ಲಿ ಚಿಕ್ಕದಿರೋದ್ರಿಂದಲೇ ಅವರಲ್ಲಿ ಪ್ರತ್ಯಕ್ಷ ಸಂಬಂಧಗಳನ್ನು, ನೇರ ಮುಖಾಮುಖಿ ಸಂಬಂಧಗಳನ್ನು ನಾವು ಕಾಣಬಹುದು. ಪ್ರಾಥಮಿಕ ಸಮೂಹಗಳಿಗೆ ಉತ್ತಮ ಉದಾಹರಣೆ ಎಂದರೆ ಕುಟುಂಬ. ಕುಟುಂಬದ ಸದಸ್ಯರಲ್ಲಿ ಪರಸ್ಪರರ ಬಗ್ಗೆ ಅರಿವಿದೆ, ತಿಳುವಳಿಕೆ ಇರುತ್ತೆ, ಆತ್ಮೀಯತೆ ಅಧಿಕವಾಗಿರುತ್ತೆ. ಹೀಗಾಗಿ ಈ ಒಂದು ಪ್ರಾಥಮಿಕ ಸಮೂಹದಲ್ಲಿ ಸದಸ್ಯರಿಗೆ ಒಳ್ಳೆಯ ಮಾರ್ಗದರ್ಶನ ದೊರೆಯುತ್ತೆ. ಹಾಗೆಯೇ ಜೀವನದ ಮೌಲ್ಯಗಳನ್ನು ಸಹ ಅವರು ಇಲ್ಲಿದ್ದುಕೊಂಡೇ ಕಲಿತಾರೆ. ಕುಟುಂಬದ ಹಿರಿಯ ಸದಸ್ಯರು ಕಿರಿಯರ ಒಂದು ಲೋಪದೋಷಗಳನ್ನು ತಿದ್ದುತ್ತಾರೆ. ಅಂದರೆ ಚಿಕ್ಕವರೇನಾದರೂ ತಪ್ಪು ಮಾಡಿದ್ರೆ ಹಿರಿಯ ಸದಸ್ಯರು ಅವರನ್ನು ತಿದ್ದಿ ಬುದ್ಧಿ ಹೇಳ್ತಾರೆ. ಹಾಗೆಯೇ ಕಿರಿಯರು ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಅವರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತಹ ಕೆಲಸವನ್ನೂ ಕೂಡ ಹಿರಿಯ ಸದಸ್ಯರು ಮಾಡ್ತಾರೆ. ಇದೆಲ್ಲ ಅನ್ಯೋನ್ಯತೆ ಬರಲಿಕ್ಕೆ ಸಾಧ್ಯವಾಗಿರೋದು ಮುಖಾಮುಖಿ ಸಂಬಂಧಗಳಿರೋದ್ರಿಂದ. ಹೀಗೆ ಕುಟುಂಬವೆಂಬ ಪ್ರಾಥಮಿಕ ಸಮೂಹದ ಸದಸ್ಯರಿಗೆ ಸಾಮಾಜಿಕ ಜೀವನದ ರೀತಿ ನೀತಿಗಳ ಪರಿಚಯ ಆಗೋದು ಈ ಒಂದು ಪ್ರಾಥಮಿಕ ಸಮೂಹದ ಮೂಲಕ. ಇನ್ನು ಪ್ರಾಥಮಿಕ ಸಮೂಹದ ಮೂರನೆಯ ಲಕ್ಷಣ ಸ್ವಾಭಾವಿಕತೆ, ನ್ಯಾಚುರಾಲಿಟಿ ಅಂತ ಹೇಳ್ತೇವೆ. ಅದರರ್ಥ ಪ್ರಾಥಮಿಕ ಸಮೂಹಗಳು ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಿರ್ಮಾಣವಾದವುಗಳಲ್ಲ. ಇವುಗಳು ಸ್ವಾಭಾವಿಕವಾಗಿಯೇ ನಿಸರ್ಗದತ್ತವಾಗಿ ಅಸ್ತಿತ್ವದಲ್ಲಿ ಬಂದುವಂಥವುಗಳು. ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ಈ ಪ್ರಾಥಮಿಕ ಸಮೂಹಗಳನ್ನು ನಿರ್ಮಾಣ ಮಾಡಿರೋದ್ರಿಲ್ಲ. ಹೀಗಾಗಿ ಇವು ಸ್ವಾಭಾವಿಕವಾಗಿರೋದ್ರಿಂದಲೇ ಅವರ ಸದಸ್ಯರ ನಡುವೆ ಅನ್ಯೋನ್ಯ ಸಹಜ ನೈಸರ್ಗಿಕ ಸಂಬಂಧಗಳನ್ನು ನಾವು ಕಾಣಬಹುದು. ಸದಸ್ಯರ ನಡುವೆ ಸಂಬಂಧಗಳು ಔಪಚಾರಿಕವಾಗಿರೋದಿಲ್ಲ, ನೈಸರ್ಗಿಕವಾದಂತಹ ಸಂಬಂಧಗಳನ್ನು ನಾವು ಕಾಣ್ತೇವೆ. ಹಾಗೆಯೇ ಈ ಸಂಬಂಧಗಳು ಸ್ವಯಂ ಪ್ರೇರಿತವೂ ಮತ್ತು ಭಾವನಾತ್ಮಕವೂ ಆಗಿರುತ್ತೆ ಅಂತ. ಅಂದರೆ ಇಮೋಷ್ನಲ್ ರಿಲೇಷನ್ಶಿಪ್ಸ್ ಇರುತ್ತೆ ಸದಸ್ಯರ ನಡುವೆ ಅಂತ. ಭಾವನಾತ್ಮಕ ಸಂಬಂಧಗಳು ಈ ಒಂದು ಪ್ರಾಥಮಿಕ ಸಮೂಹಗಳಲ್ಲಿ ಕಂಡುಬರುತ್ತೆ. ಹಾಗಾಗಿ ಇವುಗಳು ಸ್ವಾಭಾವಿಕವಾಗಿಯೇ ಅಸ್ತಿತ್ವದಲ್ಲಿ ಬಂದವುಗಳೇ ಹೊರತು ಇವುಗಳನ್ನು ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ನಿರ್ಮಾಣ ಮಾಡಿಲ್ಲ. ಇನ್ನು ನಾಲ್ಕನೆಯ ಲಕ್ಷಣ ಶಾಶ್ವತತೆ, ಪರ್ಮನೆನ್ಸಿ ಅಂತ. ಬೇರೆ ಸಮೂಹಗಳಿಗೆ ಹೋಲಿಸಿದರೆ ಈ ಪ್ರಾಥಮಿಕ ಸಮೂಹಗಳು ಹೆಚ್ಚು ಶಾಶ್ವತವಾದವುಗಳು. ದೇ ಆರ್ ಮೋರ್ ಎಂಡ್ಯೂರಿಂಗ್ ಅಂತ ಹೇಳ್ತವೆ. ಸೊ ಹೆಚ್ಚು ಶಾಶ್ವತವಾದವುಗಳು, ಹೆಚ್ಚು ಕಾಲ ಉಳಿಯುವಂಥವುಗಳು, ಸ್ಥಿರವಾಗಿ ಉಳಿಯುವಂಥವುಗಳು ಅಂತ. ಯಾಕೆ ಹೆಚ್ಚು ಶಾಶ್ವತವಾಗಿರುತ್ತೆ ಅಂತಂದರೆ ಇಲ್ಲಿ ಸದಸ್ಯರ ನಡುವೆ ಅನ್ಯೋನ್ಯ ಸಂಬಂಧವಿರೋದ್ರಿಂದ, ನಿಕಟ ಸಂಬಂಧವಿರೋದ್ರಿಂದಲೇ ಈ ಸಮೂಹಗಳು ಹೆಚ್ಚು ಕಾಲ ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಉಂಟು. ಈಗ ಕುಟುಂಬ, ಹಳ್ಳಿ ಮತ್ತು ನೆರೆಹೊರೆ ಮುಂತಾದಂತಹ ಪ್ರಾಥಮಿಕ ಸಮೂಹಗಳು ನಿರಂತರವಾಗಿದ್ದು ಶಾಶ್ವತವಾಗಿರುತ್ತೆ. ಈ ಸಮೂಹದ ಸದಸ್ಯರು ಬದಲಾಗಬಹುದು, ಆದರೆ ಸಮೂಹಗಳು ಮಾತ್ರ ಶಾಶ್ವತವಾಗಿ ಅಲ್ಲಿಯೇ ಇರುತ್ತೆ ಅಂತ. ಉದಾಹರಣೆಗೆ ಕುಟುಂಬವನ್ನು ತಗೊಂಡ್ರೆ ಕುಟುಂಬದ ಸದಸ್ಯರು ಬದಲಾಗಬಹುದು. ಗಂಡು ಮಕ್ಕಳು ಉದ್ಯೋಗಕ್ಕಾಗಿ ಬೇರೆ ಕಡೆ ಹೋಗ್ಬೋದು, ಹೆಣ್ಣು ಮಕ್ಕಳು ವಿವಾಹ ಮಾಡಿಕೊಂಡು ತಮ್ಮ ಅತ್ತೆ ಮನೆಗೆ ಹೋಗ್ಬೋದು, ಅಲ್ಲಿಯ ಸದಸ್ಯರು ಬದಲಾಗಬಹುದು. ಇಲ್ಲಿಯ ಹೆಣ್ಣು ಮಗಳು ಆ ಮನೆಗೆ, ಅಲ್ಲಿಯ ಹೆಣ್ಣು ಮಗಳು ಇನ್ನೊಂದು ಮನೆಗೆ, ಈ ರೀತಿ ಸದಸ್ಯರು ಬದಲಾಗಬಹುದು. ಆದರೆ ಕುಟುಂಬ ಅನ್ನೋದು ಶಾಶ್ವತವಾದದ್ದು ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಹೀಗಾಗಿ ಸಮೂಹಗಳು ಬದಲಾಗೋದಿಲ್ಲ, ಸದಸ್ಯರು ಬದಲಾಗ್ತಾರೆ. ಸಮೂಹಗಳು ಶಾಶ್ವತವಾಗಿ ಮುಂದುವರಿಯುವಂಥವುಗಳು. ಇನ್ನು ಐದನೆಯ ಲಕ್ಷಣ ಸರಳತೆ ಮತ್ತು ಸಾರ್ವತ್ರಿಕತೆ, ಸಿಂಪಲ್ ಆ್ಯಂಡ್ ಯೂನಿವರ್ಸಲ್, ಸಿಂಪ್ಲಿಸಿಟಿ ಆ್ಯಂಡ್ ಯೂನಿವರ್ಸಾಲಿಟಿ ಅಂತ ಹೇಳ್ತವೆ. ಅಂದರೆ ಮೊದಲನೇದಾಗಿ ಪ್ರಾಥಮಿಕ ಸಮೂಹಗಳು ಸರಳವಾದವುಗಳು, ರಚನೆಯಲ್ಲಿ ತುಂಬ ಸರಳವಾದವುಗಳು. ಹಾಗಾಗಿ ಇವುಗಳನ್ನು ಸಿಂಪಲ್ ಗ್ರೂಪ್ಸ್ ಅಂತ ಕರಿತೀವಿ. ಎರಡನೇದಾಗಿ ಈ ಪ್ರಾಥಮಿಕ ಸಮೂಹಗಳು ಸಾರ್ವತ್ರಿಕವಾದವುಗಳು, ದೇ ಆರ್ ಯೂನಿವರ್ಸಲ್ ಇನ್ ನೇಚರ್. ಸಾರ್ವತ್ರಿಕತೆ ಅಂದರೆ ಎಲ್ಲ ಕಡೆಗೂ ಎಲ್ಲ ಕಾಲದಲ್ಲಿಯೂ ಕಂಡುಬರುವಂಥವುಗಳು ಅಂತ. ಅಂದರೆ ಪ್ರಾಥಮಿಕ ಸಮೂಹಗಳು ಈಗ ಮಾತ್ರ ಇಲ್ಲ, ನಮ್ಮ ದೇಶದಲ್ಲಿ ಬಹಳ ಕಾಲದಿಂದಲೂ ಸಮಾಜ ಎಂದು ಹುಟ್ಕೊಂಡು ಬಂದಿದೆಯೋ ಅಂದಿನಿಂದಲೇ ಪ್ರಾಥಮಿಕ ಸಮೂಹಗಳು ಕೂಡ ಅಸ್ತಿತ್ವದಲ್ಲಿ ಬಂದಿವೆ. ಹಾಗಾಗಿ ಪ್ರಾಥಮಿಕ ಸಮೂಹಗಳು ಹಿಂದಿನ ಕಾಲದಲ್ಲೂ ಇದ್ವು, ಈಗಲೂ ಇವೆ, ಮುಂದೆ ಭವಿಷ್ಯತ್ ಕಾಲದಲ್ಲೂ ಕೂಡ ಈ ಪ್ರಾಥಮಿಕ ಸಮೂಹಗಳು ಇದ್ದೇ ಇರುತ್ತೆ. ಹಾಗೆ ಎಲ್ಲ ದೇಶಗಳಲ್ಲಿಯೂ ಪ್ರಾಥಮಿಕ ಸಮೂಹಗಳಿದೆ. ಈಗ ಕುಟುಂಬ, ನೆರೆಹೊರೆ, ಹಳ್ಳಿ ಮುಂತಾದ ಪ್ರಾಥಮಿಕ ಸಮೂಹಗಳು ಕೇವಲ ಭಾರತ ದೇಶದಲ್ಲಿ ಮಾತ್ರ ಇಲ್ಲ. ಈ ಸಮೂಹಗಳು
ಅಮೇರಿಕಾ, ಇಂಗ್ಲೆಂಡ್, ಜಪಾನ್ ಮುಂತಾದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿಯೂ ಕೂಡ ನಾವು ಪ್ರಾಥಮಿಕ ಸಮೂಹಗಳನ್ನು ಕಾಣ್ತೇವೆ. ಹೀಗಾಗಿ ಅಭಿವೃದ್ಧಿ ಹೊಂದುತ್ತಿರುವ, ಅಭಿವೃದ್ಧಿ ಹೊಂದಿದ ಹಾಗೂ ಆರ್ಥಿಕವಾಗಿ ಹಿಂದುಳಿದ ದೇಶಗಳಲ್ಲೂ ಕೂಡ ಪ್ರಾಥಮಿಕ ಸಮೂಹಗಳು ಎಲ್ಲ ಕಡೆಗೂ ಕಂಡುಬರುತ್ತೆ. ಹಾಗೆಯೇ ಎಲ್ಲ ಪ್ರಕಾರದ ಸಮುದಾಯಗಳಲ್ಲೂ ಕೂಡ ಪ್ರಾಥಮಿಕ ಸಮೂಹಗಳಿದೆ. ಅಂದರೆ ಆದಿವಾಸಿ ಸಮುದಾಯಗಳನ್ನು ತಗೊಂಡ್ರೆ ಅಲ್ಲೂ ಪ್ರಾಥಮಿಕ ಸಮೂಹಗಳಿದೆ, ಗ್ರಾಮೀಣ ಸಮುದಾಯದಲ್ಲೂ ಪ್ರಾಥಮಿಕ ಸಮೂಹಗಳಿವೆ. ಹಾಗೆಯೇ ಮುಂದುವರೆದಂತಹ ನಗರ ಸಮಾಜಗಳಲ್ಲೂ ಕೂಡ, ನಗರ ಸಮುದಾಯಗಳಲ್ಲೂ ಕೂಡ ಪ್ರಾಥಮಿಕ ಸಮೂಹಗಳು ಕಂಡುಬರುತ್ತೆ. ಅದಕ್ಕೇನೆ ಪ್ರಾಥಮಿಕ ಸಮೂಹಗಳು ಸಾರ್ವತ್ರಿಕವಾದವುಗಳು ಅಂತ ಹೇಳ್ತಾರೆ. ದೇ ಆರ್ ಯೂನಿವರ್ಸಲ್ ಇನ್ ನೇಚರ್. ಇನ್ನು ಕೊನೆಯದಾಗಿ ಪ್ರಾಥಮಿಕ ಸಮೂಹಗಳ ಸದಸ್ಯರ ಮೇಲೆ ನಿಯಂತ್ರಣ ಅಧಿಕವಾಗಿರುತ್ತೆ, ಹೆಚ್ಚು ನಿಯಂತ್ರಣ ಇರುತ್ತೆ ಅಂತೇಳಿ. ಯಾಕೆ ಅಂದರೆ ಪ್ರಾಥಮಿಕ ಸಮೂಹಗಳು ತಮ್ಮ ಸದಸ್ಯರ ಮೇಲೆ ಹೊಂದಿರುವಷ್ಟು ನಿಯಂತ್ರಣವನ್ನು ಇನ್ನಾವುದೇ ಸಮೂಹಗಳು ತಮ್ಮ ಸದಸ್ಯರ ಮೇಲೆ ಹೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕಿಷ್ಟೊಂದು ನಿಯಂತ್ರಣವನ್ನು, ಕಟ್ಟುನಿಟ್ಟು ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ಪ್ರಾಥಮಿಕ ಸಮೂಹಗಳ ಸದಸ್ಯರು ಮಾನಸಿಕವಾಗಿ ಬಂಧಿಸಲ್ಪಟ್ಟಿರ್ತಾರೆ. ಅವರ ನಡುವೆ ಭಾವನಾತ್ಮಕ ಸಂಬಂಧಗಳಿದೆ. ಹೀಗಾಗಿ ಪರಸ್ಪರರ ಮಾತನ್ನು ಕೇಳ್ತಾರೆ, ಹಿರಿಯರ ಮಾತುಗಳನ್ನು, ಆದೇಶಗಳನ್ನು ಪಾಲಿಸ್ತಾರೆ. ಹೀಗಾಗಿ ಪ್ರಾಥಮಿಕ ಸಮೂಹಗಳು ಹೆಚ್ಚು ನಿಯಂತ್ರಣವನ್ನು ಹೊಂದಿರಲಿಕ್ಕೆ ಸಾಧ್ಯ ಉಂಟು. ಇವಾಗ ಉದಾಹರಣೆಗೆ ಕುಟುಂಬದಲ್ಲಿ ತಗೊಂಡ್ರೆ, ಕುಟುಂಬ ತನ್ನ ಸದಸ್ಯರನ್ನು ಹೆಚ್ಚು ನಿಯಂತ್ರಣೆ ಮಾಡುತ್ತೆ. ಕುಟುಂಬದಲ್ಲಿರುವ ಹಿರಿಯ ಸದಸ್ಯರ ಮಾತನ್ನು ಕಿರಿಯ ಸದಸ್ಯರು ಚಾಚು ತಪ್ಪದೆ ಪಾಲಿಸ್ತಾರೆ. ಹಾಗಾಗಿ ಈ ಪ್ರಾಥಮಿಕ ಸಮೂಹಗಳ ಸದಸ್ಯರ ಮೇಲೆ ಅಧಿಕ ನಿಯಂತ್ರಣವನ್ನು ನಾವು ಕಾಣಬಹುದು. ಹೀಗೆ ಪ್ರಾಥಮಿಕ ಸಮೂಹಗಳಿಗೆ ಪ್ರಮುಖವಾದ 6 ಲಕ್ಷಣಗಳಿದೆ. ಈ ಪ್ರಾಥಮಿಕ ಸಮೂಹಗಳು ಮಾನವನ ವ್ಯಕ್ತಿತ್ವ ಬೆಳವಣಿಗೆಯ ದೃಷ್ಟಿಯಿಂದ ಮತ್ತು ಸಾಮಾಜಿಕ ಅಭಿವೃದ್ಧಿಯ ದೃಷ್ಟಿಯಿಂದ ತುಂಬ ಮಹತ್ವದ್ದಾಗಿವೆ. ಆದರೆ ಇಂದಿನ ಆಧುನಿಕ ಸಮಾಜದಲ್ಲಿ ಪ್ರಾಥಮಿಕ ಸಮೂಹಗಳು ಮಹತ್ವ ಕಳೆದುಕೊಳ್ತಾ ಇವೆ. ಯಾಕೆ ಅಂತಂದರೆ ಔದ್ಯೋಗಿಕ ಕ್ರಾಂತಿಯ ನಂತರ ನಗರಗಳು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇವೆ. ನಗರೀಕರಣದಿಂದಾಗಿ ನಗರಗಳು ಬೆಳವಣಿಗೆಯಾಗ್ತಾ ಇವೆ. ಸಾರಿಗೆ ಸಂಪರ್ಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳಾಗಿವೆ. ವಿವಿಧ ಸಂಪರ್ಕ ಸಾಧನಗಳಾದಂತಹ ದೂರವಾಣಿ, ದೂರದರ್ಶನ, ಅಂತರ್ಜಾಲಗಳು ಬೆಳವಣಿಗೆಯಾಗಿವೆ. ಇಂಟರ್ನೆಟ್ಟು, ಡಿಫ್ರೆಂಟ್ ವೆಬ್ಸೈಟ್ಸ್ ಇವೆಲ್ಲ ಬೆಳವಣಿಗೆಯಾಗಿವೆ. ಈ ಎಲ್ಲ ಸೌಲಭ್ಯಗಳಿಂದಾಗಿ ಇವತ್ತು ಜಗತ್ತಿನ ವಿವಿಧ ರಾಷ್ಟ್ರಗಳು ಮತ್ತು ವಿವಿಧ ಪ್ರದೇಶಗಳು ಸುಲಭವಾಗಿ ಸಂಪರ್ಕವನ್ನು ಸಾಧಿಸಬಹುದಾಗಿದೆ. ಆದ್ದರಿಂದ ಇಂದಿನ ಸಮಾಜ ಮಾಧ್ಯಮಿಕ ಸಮೂಹಗಳಿಂದಲೇ ತುಂಬಿ ಹೋಗಿಬಿಟ್ಟಿದೆ. ಆಧುನಿಕ ಸಮಾಜದಲ್ಲಿ ಮಾಧ್ಯಮಿಕ ಸಮೂಹಗಳು ಪ್ರಾಥಮಿಕ ಸಮೂಹಗಳ ಸ್ಥಾನವನ್ನು ಆಕ್ರಮಿಸಿಕೊಂಡಿವೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಕುಟುಂಬ, ನೆರೆಹೊರೆ ಮುಂತಾದ ಪ್ರಾಥಮಿಕ ಸಮೂಹಗಳು ತಮ್ಮ ಮಹತ್ವವನ್ನು ಕಳೆದುಕೊಳ್ತಾ ಇವೆ. ಹೀಗಾಗಿಯೇ ಕುಟುಂಬ ನಿರ್ವಹಿಸ್ತಾ ಇದ್ದಂತಹ ಎಷ್ಟೋ ಕಾರ್ಯಗಳನ್ನು ಇವತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ನಿರ್ವಹಿಸ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಹೀಗಾಗಿ ಆಧುನಿಕ ಕಾಲದಲ್ಲಿ ಪ್ರಾಥಮಿಕ ಸಮೂಹಗಳು ಮಹತ್ವವನ್ನು ಕಳೆದುಕೊಳ್ಳುತ್ತಾ ಮಾಧ್ಯಮಿಕ ಸಮೂಹಗಳು ಇಂದಿನ ಸಮಾಜದಲ್ಲಿ ಮಹತ್ವವನ್ನು ಪಡಿತಾ ಇವೆ. ಇದು ಪ್ರಾಥಮಿಕ ಸಮೂಹಗಳ ಲಕ್ಷಣಗಳು. ನಮಸ್ಕಾರ.